ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ರಾಷ್ಟ್ರ ಎದುರು ನೋಡ್ತಾ ಇರೋ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಕೇಸ್ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಇಡೀ ರಾಷ್ಟ್ರದ ಚಿತ್ತ ಇದೀಗ ಇದೇ ಧರ್ಮಸ್ಥಳದ ಕಡೆ ನೆಟ್ಟಿದೆ. ಮಾಧ್ಯಮಗಳೆಲ್ಲವೂ ಕೂಡ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದಾವೆ. ನೆರೆಯ ಕೇರಳ ರಾಜ್ಯದ ಮಲಯಾಳಂ ಮಾಧ್ಯಮಗಳು ಕೂಡ ಎಡೆಬಿಡದೆ ನಿರಂತರವಾಗಿ ಸುದ್ದಿಯನ್ನು ಪ್ರಕಟ ಮಾಡ್ತಾ ಇರೋದು, ಜೊತೆಗೆ ಪ್ರಸಾರವನ್ನು ಮಾಡ್ತಾ ಇರೋದು. ಅಲ್ಲಿನ ಸ್ಥಳೀಯರು, ಧರ್ಮಸ್ಥಳದ ಸ್ಥಳೀಯರು ಎಲ್ಲರೂ ಕೂಡ ನಿರಂತರವಾಗಿ ಸುರಿತಾ ಇರ್ತಕ್ಕಂಥ ಮಳೆಯಲ್ಲೂ ಕೂಡ ಎಡೆಬಿಡದೆ ಸುರಿತಾ ಇರ್ತಕ್ಕಂಥ ಜಿಟಿ ಜಿಟಿ ವರ್ಣನ ಆರ್ಭಟದಲ್ಲೂ ಕೂಡ ಏನಾಗುತ್ತೆ ಕುತೂಹಲ. ಇಲ್ಲಿಯವರೆಗೂ ಇದ್ದಂಥ ಕುತೂಹಲಕ್ಕೆ ತೆರೆ ಬೀಳುತ್ತಾ, ಯಾರೋ ವ್ಯಕ್ತಿಯ ಮೇಲೆ ಆರೋಪ ಮಾಡ್ತಾ ಇದ್ದಂಥ ಆರೋಪಗಳೆಲ್ಲವೂ ಕೂಡ ಸತ್ಯವಾಗಿ ಬಿಡುತ್ತಾ, ನಮಗೆಲ್ಲರಿಗೂ ಕೂಡ ಇಲ್ಲೇ ಗೊತ್ತಿಲ್ಲದಂತೆ ನಿಗೂಢವಾಗಿ ಈ ಥರದ ಒಂದು ಕೃತ್ಯಗಳು ನಡೀತಾ ಇತ್ತಾ ಅನ್ನೋ ಅನುಮಾನಗಳಿಗೆ, ಗೊಂದಲಗಳಿಗೆ ಉತ್ತರವನ್ನು ಪಡೆದುಕೊಳ್ಳುವಲ್ಲಿ ಎಲ್ಲರೂ ಕೂಡ ಕಾತರರಾಗಿದ್ದಾರೆ. ಸ್ನೇಹಿತರೆ, ಈಗ ಸದ್ಯದ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಮಾಸ್ಕ್ ಮ್ಯಾನ್ ಎಂದೇ ಖ್ಯಾತಿ ಪಡೆದಂಥ, ಈಗಾಗಲೇ ಇಡೀ ರಾಷ್ಟ್ರದ ಚಿತ್ತವನ್ನು ತನ್ನತ್ತ ತಿರುಗಿಸಿರ್ತಕ್ಕಂಥ ಮುಸುಕುಧಾರಿ ಭೀಮಾ, ನೀವೆಲ್ಲರೂ ಕೂಡ ಆತನ ಹೇಳಿಕೆಗಳ ಮೇಲೆ ಎಲ್ಲರೂ ಕೂಡ ಗಮನ ಹರಿಸಿದ್ದೀರಿ. ಭೀಮಾ ಮಾತ್ರ ಈಗಾಗಲೇ ಪಾಯಿಂಟ್ ನಂಬರ್ 1ರಲ್ಲಿ ಅಗೆದು ನೋಡ್ತಾ ಇದ್ದಾರೆ. ಆದರೆ ನಾನು ಹೇಳಿದಂಥ ಜಾಗದಲ್ಲೇ ಮೃತದೇಹಗಳಿವೆ, ದಯವಿಟ್ಟು ಅಗೆದು ನೋಡಿ, ಇನ್ನೊಂದಿಷ್ಟು ಅಗಲಾಗಿರಿ, ವಿಶಾಲವಾದಂಥ ಪ್ರದೇಶದಲ್ಲಿ ತೆಗಿರಿ, ನಾನು ಹೇಳ್ತಾ ಇರ್ತಕ್ಕಂಥ ಜಾಗ ಇದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಪಟ್ಟು ಹಿಡಿದು ಕೂತ್ಬಿಟ್ಟಿದ್ದಾನೆ. ಈಗಾಗಲೇ ಪಾಯಿಂಟ್ ನಂಬರ್ 1ರಲ್ಲಿ ಅಂದರೆ ನಿನ್ನೆ ಪ್ಲೇ ಕಾರ್ಡ್ ಸಮೇತ ಮಾರ್ಕಿಂಗ್ ಮಾಡಿದಂಥ ಜಾಗದಲ್ಲಿ ಈಗಾಗಲೇ SIT ಟೀಮ್ 3ರಿಂದ 4 ಅಡಿಯಷ್ಟು ಮಣ್ಣನ್ನು ಅಗೆದು ಏನಾದರೂ ಅವಶೇಷಗಳು ಸಿಗುತ್ತಾ, ಪಳೆಯುಳಿಕೆಗಳು ಸಿಗುತ್ತಾ, ಅಸ್ಥಿಪಂಜರ ಪತ್ತೆ ಆಗುತ್ತಾ ಅನ್ನೋ ಕುತೂಹಲದಲ್ಲಿದೆ. SIT ಟೀಮ್ ಕೂಡ ಇದರ ನಿರಂತರವಾಗಿ ಕೆಲಸದಲ್ಲಿ ತೊಡಗಿದೆ. ಇನ್ನೊಂದು ಕಡೆ FSL ಟೀಮ್ ಕೂಡ ಕೆಲಸ ನಿರ್ವಹಿಸ್ತಾ ಇದೆ. ಸೋಕೋ ಟೀಮ್ ಕೂಡ ಕಣ್ಣು ಬಿಟ್ಕೊಂಡು ನೋಡ್ತಾ ಇದೆ. ವೈದ್ಯರ ತಂಡ ಕೂಡ ಬೇಗ ಅಸ್ಥಿಪಂಜರಗಳು ಪತ್ತೆ ಆಗಿಬಿಟ್ರೆ ಮುಂದಿನ ಪ್ರಕ್ರಿಯೆಯನ್ನು ನಾವು ಮಾಡ್ಬೋದು ಅಂತ ಕಾಯ್ತಾ ಇದೆ. ಇನ್ನು ಹಾರೆ, ಗುದ್ದಲಿ, ಪಿಕ್ಕಾಸಿಯನ್ನು ಹಿಡಿದು ಪಂಚಾಯಿತಿ ಕಡೆಯಿಂದ ಬಂದಿದ್ದಂಥ ಧರ್ಮಸ್ಥಳದ 12 ಯುವಕರ ಗುಂಪು ಕೂಡ ಎಲ್ರಿಗೂ ಕೂಡ ಒಂದೇ ಟೆನ್ಷನ್, ಯಾವಾಗ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅಂತ. ಸ್ನೇಹಿತರೆ, ಮೃತದೇಹದ ಪಳೆಯುಳಿಕೆಗಳು ಯಾವಾಗ ಗೋಚರವಾಗುತ್ತೋ ಅನ್ನೋ ಕುತೂಹಲದಲ್ಲಿ ಮಣ್ಣನ್ನು ಅಗೀತಾ ಇದ್ದಾರೆ. ಅದರ ಸ್ನೇಹಿತರೆ, 3ರಿಂದ 4 ಅಡಿ ಆಳದಲ್ಲಿ ಅಗೆದು ನೋಡಿದ್ರೆ ಇನ್ನೂ ಕೂಡ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಆದರೆ ಭೀಮನ ಒತ್ತಾಯ ಬೇರೆ ಆಗಿದೆ. ದಯವಿಟ್ಟು ತೆಗಿರಿ, ನಾನು ಅಲ್ಲೇ ಹೂತಿದ್ದೀನಿ, ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ತಾನು ಮಾಡಿರೋ ಕೃತ್ಯದ ಬಗ್ಗೆ ಆತ ವೆರಿ ಕಾನ್ಫಿಡೆಂಟ್ ಆಗಿದ್ದಾನೆ. ಆತನ ನೆನಪು ಕೂಡ ಅದೇ ಮಟ್ಟಿಗಿದೆ. ಆದರೆ ಅವನು ಎಷ್ಟು ಆಳದಲ್ಲಿ ತೆಗೆದಿದ್ದಾನೋ, ಅಥವಾ ಈ ಪ್ರೆಸರ್ನಲ್ಲಿ ಆತ ಏನಾದರೂ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾನೋ, ಅಕ್ಕಪಕ್ಕದ ಜಾಗದಲ್ಲಿ ಏನಾದರೂ ಇರಬಹುದಾ, ಇವೆಲ್ಲವೂ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ಇರೋದು. ಒಂದು ಕಡೆ ಪರ ವಿರೋಧದ ಚರ್ಚೆ ನಿರಂತರವಾಗಿ ನಡೀತಾ ಇದೆ. ಮಾಧ್ಯಮಗಳಲ್ಲಿರ್ಬೋದು, ಸ್ಥಳೀಯವಾಗಿಯೂ ಕೂಡ ಇರ್ಬೋದು. ಇದೆಲ್ಲವೂ ಕೂಡ ಸುಳ್ಳು. ಆತ ತನ್ನ ಹೆಸರನ್ನು ಗಿಟ್ಟಿಸ್ಕೊಳ್ಳಲಿಕ್ಕೆ, ಜೊತೆಗೆ ಒಂದು ಸುದ್ದಿಯನ್ನು ಮಾಡಲಿಕ್ಕೆ, ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಲಿಕ್ಕೆ ಅನೇಕ ಈ ರೀತಿಯಾದಂಥ ಹೋರಾಟಗಾರರು ಮಾಡಿದಂಥ ಪಿತೂರಿ ಅನ್ನೋ ಪರ ವಿರೋಧ ಎಲ್ಲ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಆದರೆ ನಮಗೆ ಸತ್ಯ ಬೇಕು, ಧರ್ಮ ಗೆಲ್ಲಬೇಕು. ಇವೆಲ್ಲ ಆರೋಪಗಳಿಗೂ, ಜೊತೆಗೆ ಈ ಆರೋಪ ಪ್ರತ್ಯಾರೋಪ ಎಲ್ಲದಕ್ಕೂ ಕೂಡ ಒಂದು SIT ತನಿಖೆಯಿಂದ ಒಂದು ಉತ್ತರ ಸಿಗಬೇಕು ಅಂತ. ಹಾಗಾಗಿ ದಯವಿಟ್ಟು ನಾನು ಮಾತ್ರ ಸುಳ್ಳು ಹೇಳ್ತಾ ಇಲ್ಲ ಅಂತ ಭೀಮಾ JCBನಾದರೂ ತರಿಸಿ, ಹಿಟಾಚಿನಾದರೂ ತರಿಸಿ ನೋಡಿ, ಅಕ್ಕಪಕ್ಕದಲ್ಲಿ ನೋಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಈತನ ಮನವಿಗೆ ಮಣಿದು ಈಗಾಗಲೇ IPS ಅಧಿಕಾರಿ ಆಗಿರ್ತಕ್ಕಂಥ ಅನುಚೇತ್ ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ. ನಿನ್ನೆ ಪೂರ್ತಿ ಸಮಯದಲ್ಲೂ ಕೂಡ ಜಿತೇಂದ್ರ ಕುಮಾರ್ ದಯಾಮ ಅವರಿದ್ದರು. ಅವರು ಕೂಡ ಎಲ್ಲ ಥರದ ಕಾರ್ಯವನ್ನು ಕೂಡ ಸ್ಥಳದಿಂದ ಹತ್ತಿರದಲ್ಲೇ ಗಮನಿಸಿದ್ರು. ಇವತ್ತು ಕೂಡ ಓಡೋಡು ಬಂದುಬಿಟ್ರು ಅನುಚೇತ್. ಆ್ಯಕ್ಚುಲಾಗಿ ಒಳಗೆ ಏನಾಗ್ತಾ ಇದೆ ಅಂತ, ಯಾಕೆಂದರೆ 1 ಕಿಲೋಮೀಟ್ರ್ ಒಳಗಿನ ಆ ಕಾಡಿನ ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಾಚರಣೆ. ಈಗಾಗಲೇ ಕ್ಯಾಮ್ರಾಗೂ ಕೂಡ ಸ್ವಲ್ಪ ಸೆರೆ ಆಗ್ತಾ ಇರೋದು ಅವ್ರ ಮಣ್ಣನ್ನು ಅಗಿತಾ ಇರ್ತಕ್ಕಂಥ ದೃಶ್ಯಗಳು. ಆದರೆ ಅನುಚೇತ್ ತಕ್ಷಣಕ್ಕೆ ಬಂದು ಆಗಮಿಸಿ ಸ್ವಲ್ಪ ಮಾತುಕತೆಯನ್ನು ನಡೆಸಿದ ಮೇಲೆ ಬಿಗಿ ಭದ್ರತೆ ಸಮೇತ ಹಿಟಾಚಿಯನ್ನು ಕೂಡ ತರಿಸುವ ಕೆಲಸವನ್ನು ಮಾಡಿದ್ದಾರೆ. JCB ಈಗ ಮಣ್ಣನ್ನು ಅಗಿಯುವ ಕೆಲಸವನ್ನು ಮಾಡ್ತಾ ಇದೆ. ಸ್ನೇಹಿತರೆ, ಒಂದು ಕಡೆ ತಹಶೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಸಮ್ಮುಖದಲ್ಲೇ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಧರ್ಮಸ್ಥಳದ ಭೂಪ್ರದೇಶದ ಹವಾಗುಣದ ಬಗ್ಗೆ ನಾನು ಮೊದಲೇ ಹೇಳಿದ್ದೆ ನಿಮಗೆ. ಯಾಕೆಂದರೆ ಅಲ್ಲಿ ಅಗೆದಷ್ಟು ಮಣ್ಣಿನ ಅಡಿಯಲ್ಲಿ ನೀರು ಕೂಡ ಹರಿದು ಬರ್ತಾ ಇರುತ್ತೆ. ಹೆಚ್ಚಾಗಿ ಈ ಹ್ಯೂಮಿಡಿಟಿ ಜಾಸ್ತಿ ಇರತಕ್ಕಂಥ ಪ್ರದೇಶ, ತೇವಾಂಶ ಜಾಸ್ತಿ ಇರುತ್ತೆ. ಮಣ್ಣು ಕೂಡ ತುಂಬ ಸಡಿಲ ಮಣ್ಣಾಗಿರೋದ್ರಿಂದ ಭಾಳ ಸುಲಭವಾಗಿ ಬಂದುಬಿಡುತ್ತೆ. ಅದು ಮಣ್ಣನ್ನು ಅಗಿಯೋರಿಗೂ ಕೂಡ ತುಂಬ ಸುಲಭ ಸಾಧ್ಯವಾಗಬಹುದು ಕೆಲಸ. ಇನ್ನು ಮರಗಳ ಬೇರು ಆ ರೀತಿಯಾಗಿ ಸಿಕ್ಕಿಬಿಟ್ರೆ ಸ್ವಲ್ಪ ಜಟಿಲ ಅಂತ ಅನಿಸ್ಬೋದು. ಅದು ಕೂಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಯಾಕೆಂದರೆ ಕೆಳಗಡೆ ಈ ಸಡಿಲಗೊಳ್ತಾ ಇರೋ ಮಣ್ಣು ಇರೋದ್ರಿಂದ ಇನ್ನಷ್ಟು ಸಮಸ್ಯೆ ಉಂಟಾಗ್ತಾ ಇರೋದು. ಯಾಕೆಂದರೆ ಯಾವಾಗ ಅದನ್ನು ಮಣ್ಣನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಒಂದು 4 ಅಡಿ ಮಣ್ಣನ್ನು ಉತ್ಖನನ ಮಾಡಿದ ತಕ್ಷಣ ಒಳಗಿಂದ ನೀರು ಹರಿಲಿಕ್ಕೆ ಶುರು ಮಾಡಿಬಿಡುತ್ತೆ. ನೀರು ಹರಿತಾ ಇದೆಯಂತೆ. ಅದು ಕೂಡ ಮತ್ತೆ ಸಮಸ್ಯೆಯನ್ನು ಉಂಟು ಮಾಡಿದೆ. ಆರಂಭದಲ್ಲಿ
ಸ್ನೇಹಿತರಲ್ಲಿ ಊಟ ಮಾಡಿದ ನಂತರ, ಅಂದರೆ ಆ ವ್ಯಕ್ತಿ ಇರ್ಬೋದು, ಭೀಮಾ ಇರ್ಬೋದು, ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ವೈದ್ಯರಿರ್ಬೋದು, ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಧಿಕಾರಿಗಳೆಲ್ಲರೂ ಕೂಡ ಊಟವನ್ನು ಮಾಡಿ ಮತ್ತೆ ನಂತರ ಉತ್ಖನನವನ್ನು ಶುರು ಮಾಡೋ ಸಾಧ್ಯತೆಗಳು ಕೇಳಿ ಬರ್ತಾಯಿತ್ತು. ಊಟ ಮಾಡಿದ ನಂತರ ಮತ್ತೆ ಈಗ ಶುರುವಾಗ್ತಾ ಇದೆ, ಮತ್ತೆ ಮಣ್ಣನ್ನು ಅಗಿಯುವ ಕೆಲಸಗಳು ಕೂಡ ಶುರುವಾಗ್ತಾ ಇದೆ. ಆದರೆ ಸ್ನೇಹಿತರೆ, ನಿಮಗಿದನ್ನು ಇನ್ನೂ ಕೂಡ ಸರಳವಾಗಿ ಹೇಳಬೇಕು ಅಂದರೆ ನೀರಿನ ಸೆಲೆಗಳು ಅಂತ ಹೇಳಿ ಕರಿತೀವಿ. ಹಳ್ಳಿ ಕಡೆ ಎಲ್ಲ ಬೋರನ್ನು ಒಡಿಸ್ಬೇಕಾದ್ರೆ ಒಳಗೊಂದು ನೀರಿನ ಸೆಲೆಗಳು ಸಿಗ್ತಾ ಇರುತ್ತೆ. ಅಂದರೆ ಮಣ್ಣಿನ ಆಳದಲ್ಲಿ ಜರಿಗಳ ರೀತಿ ನೀರು ಹರಿದು ಬರ್ತಾ ಇರುತ್ತೆ. ಈ ರೀತಿ ಈಗ ಮತ್ತೆ JCB ಏನಾದರೂ ಮಣ್ಣನ್ನು ಅಗಿಲಿಕ್ಕೆ ಮುಂದಾಗ್ಬಿಟ್ರೆ ಅಲ್ಲಿ ಒಂದು ವಿಶಾಲವಾದಂಥ ಜಾಗ ನಿರ್ಮಾಣವಾಗ್ಬಿಡುತ್ತೆ, ಗುಂಡಿ ಥರ. ಅದು ಕೂಡ ಇನ್ನೊಂದು ಸಾಹಸದ ಕೆಲಸವಾಗಬಹುದು. ಗುಂಡಿಯಲ್ಲಿ ಪದೇ ಪದೇ ನೀರು ತುಂಬಿಕೊಳ್ಳೋದು ಮತ್ತು ಅದನ್ನು ನೀರನ್ನು ಹೊರ ಹಾಕೋ ಕೆಲಸ ಇದೇ ನಿತ್ಯದ ಕೆಲಸವಾಗಬಾರ್ದು. ಹಾಗಾಗಿ ಇದನ್ನು ತುಂಬ ಗಮನದಲ್ಲಿ ಇಟ್ಕೊಂಡು ಅನುಚೇತ್ ಅವರು ಕೂಡ ಬಹಳಷ್ಟು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಇಟಾಚಿಯನ್ನಂತರೂ ತರಿಸಿಬಿಟ್ಟಿದ್ದಾರೆ. ಆ JCB ಮುಖಾಂತರ ಮಣ್ಣನ್ನು ತೆಗೆಯುವ ಕೆಲಸಗಳು ಕೂಡ ಈಗಾಗಲೇ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ದೂರುದಾರ ಭೀಮನಿಗೆ ಸ್ಯಾಟಿಸ್ಫೈ ಆದಮೇಲೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ಅಂತ. ಒಟ್ಟಾರೆಯಾಗಿ ಆತ ಇಲ್ಲಿ ಮಾತ್ರ ಖಂಡಿತವಾಗೂ ಇದೆ ಅನ್ನೋ ಕಾನ್ಫಿಡೆಂಟ್ನಲ್ಲಿ ಹೇಳ್ತಾ ಇದ್ದಾನೆ ಅಂದಾಗ ಒಂದಿಷ್ಟು JCBಲೇ ತೆಗೆಸ್ಬಿಡೋಣ, ಸ್ವಲ್ಪ ಹಗಲನ್ನು ತೆಗೆಸ್ಬಿಡೋಣ, ಒಂದು ಕ್ಲಿಯರ್ ಆಗಿಬಿಡಲಿ ಅನ್ನೋ ನಿರ್ಧಾರದಲ್ಲೂ ಕೂಡ SIT ಟೀಮ್ ಬಂದಿರೋದು. ಗುಂಡಿ ಅಗಿಲಿಕ್ಕೆ ಬಂದಿರೋ ಯುವಕರು ಕೂಡ ಏನು ಆ ಕೆಲಸದಲ್ಲೇನು ಪರಿಣಿತಿ ಪಡೆದವರಲ್ಲ. ಇದಕ್ಕೆ ಸ್ವಲ್ಪ ಬಿಫೋರ್ ನಾಲೆಡ್ಜ್ ಬೇಕಾಗತ್ತೆ. ಅಂದರೆ ನಾನು ಹೇಳ್ತಾ ಇರೋದು ತುಂಬ ಪ್ರಾವೀಣ್ಯತೆ ಅಂತ ಅಲ್ಲ, ಅಟ್ಲೀಸ್ಟ್ ಪಂಚಾಯಿತಿಯ ಒತ್ತಾಯದ ಮೇರೆಗೆ ಬಂದಿರತಕ್ಕಂಥ ಕುತೂಹಲಕ್ಕೋ ಏನೋ ಅವರೆಲ್ಲ ಯುವಕರೇ ಆಗಿರೋದ್ರಿಂದ ಒಂದು ಸಹಜ ಕುತೂಹಲಕ್ಕೂ ಕೂಡ ಅವ್ರು ಮಣ್ಣಗೀತೀವಿ ಅಂತ ಒಪ್ಕೊಂಡಿರ್ಬೋದು. ಆದರೆ ಎಲ್ಲಿ ಮಣ್ಣು ಸಡ್ಲ ಇರುತ್ತೆ, ಎಲ್ಲಿ ಪಿಕಾಸಿ ಹಾಕಬೇಕು ನಾವು, ಯಾವ ಮಣ್ಣಿನ ಭಾಗದಲ್ಲಿ ಹೆಚ್ಚು ಗಿಡ ಗಂಟೆಗಳು ಬೆಳೆದಿರುತ್ತೆ ಅಥವಾ ಸಮಾಧಿ ಇದ್ದ ಜಾಗದಲ್ಲಿ ಮೇಲೆ ಹೆಚ್ಚಾಗಿ ಗಿಡಗಳು ಬೆಳೆಯೋ ಸಾಧ್ಯತೆಗಳು ಇರೋದ್ರಿಂದ ಅವೆಲ್ಲ ಪ್ರೀವಿಯಸ್ ಅನುಭವದ ಆಧಾರದ ಮೇಲೆ ಒಂದು ಆ ಥರದ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಅಟ್ಲೀಸ್ಟ್ ಫೈನಲಿ ಆತ ಎಲ್ಲಿ ಮಾರ್ಕ್ ಮಾಡಿದ್ದಾನೋ ಅಲ್ಲೇ ತೆಗಿಬೇಕಲ್ವಾ ಸ್ನೇಹಿತರೆ. ಇನ್ನೂ ಕೆಲವು ಬಾರಿ ಇಂಥ ಒತ್ತಡದ ಸನ್ನಿವೇಶದಲ್ಲಿ ಈ ಸಾಕ್ಷಿದಾರ ಭೀಮಾ ನಾನೇನೋ ತಮಾಷೆ ಮಾಡಲಿಕ್ಕೆ, ಆಟ ನೋಡಲಿಕ್ಕೆ ಆತ ಈ ಎಲ್ಲವನ್ನು ಕೂಡ ಒಪ್ಕೊಂಡಿರೋದಲ್ಲ. ಆತನಿಗೂ ಕೂಡ ಇದೇ 6x6 ಅನ್ನೋ ಜಾಗವನ್ನು ಅಷ್ಟು ಕಾನ್ಫಿಡೆಂಟಾಗಿ ಹೇಳೋದು ಕೂಡ ಸ್ವಲ್ಪ ಕಷ್ಟ ಸಾಧ್ಯವಾಗಬಹುದು. 20 ವರ್ಷಗಳ ನೆನಪು ಅಂದರೆ ಅದು ಸುಮ್ಮನೆ ನಾವು ಹೇಳಿದಷ್ಟು ಸುಲಭ ಸಾಧ್ಯವೂ ಅಲ್ಲ. ಅದಕ್ಕೆ ಇಟಾಚಿಯನ್ನು ಕೂಡ ಈಗ ತರಿಸಲಾಗಿರೋದು. ಏನೆಲ್ಲ ಆಗಬಹುದು, ಸ್ವಲ್ಪ ಮಟ್ಟಿಗಿನ ಆಳವಾದಂಥ ಜಾಗ ಮತ್ತು ಅಗಲ ಎಲ್ಲವನ್ನು ಕೂಡ ವ್ಯಾಪ್ತಿ ವಿಸ್ತಾರ ಮಾಡಬಹುದಾ ಅನ್ನೋ ಒಂದಿಷ್ಟು ಮಾಹಿತಿ. ಮೊದಲು 1ನೇ ಮಾರ್ಕಿಂಗ್ ಜಾಗದಲ್ಲಿ ಕ್ಲಿಯರ್ ಆಗಿ ಅಗಿಲಿಕ್ಕೆ ಸೂಚನೆ ಕೊಟ್ಟಿರೋದು ಅನುಚೇತ್ ಅವರು. 2 ಮತ್ತು 3ನೇ ಪಾಯಿಂಟ್ಗಳನ್ನು ಸದ್ಯಕ್ಕೆ ಈಗ ಅಗಿಲಿಕ್ಕೆ ಹೋಗಿಲ್ಲ. 1ನೇ ಜಾಗದಲ್ಲಿ ಆಳವಾಗಿ ಹಗಿದು ಒಂದು 12 ಅಡಿ ಆದರೂ ಪರವಾಗಿಲ್ಲ JCB ಮುಖಾಂತರ ತೆಗಿಲಿಕ್ಕೆ ಪ್ಲ್ಯಾನ್ ಮಾಡಲಾಗಿದೆ. ಯಾಕೆಂದರೆ ಅದಾದ ನಂತರವೂ ಕೂಡ ಎತ್ತರದಲ್ಲಿ ಮಣ್ಣು ಮತ್ತೆ ಮುಂದೆ ಸೇರ್ಪಡೆ ಆಗಿರ್ಬೋದು. ಯಾಕೆಂದರೆ ನೇತ್ರಾವತಿಯ ಅಂಚಿನ ಭಾಗ ನೀವು ಸಹಜವಾಗಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾಗೆ ಈಗ ಆತ ಮಾರ್ಕ್ ಮಾಡಿರ್ತಕ್ಕಂಥ ಜಾಗ ಏನಿದೆ ಪಾಯಿಂಟ್ ನಂಬರ್ 1, ಅದು ಕೂಡ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದ ಜಾಗವಾಗಿರೋದ್ರಿಂದ ಈ ನೆರೆಯ ಜಾಗಗಳು ಅಂದರೆ ಈ ನದಿ ಹರಿವಿನ ನೆರೆಯ ಜಾಗಗಳೇನಿದ್ದಾವೆ, ನೀರು ಹರಿತಾ ಬರ್ತಿದ್ದಂಗೆ ಮಣ್ಣು ಕೂಡ ಸ್ವಲ್ಪ ಹೊತ್ಕೊಂಡು ಬಂದು ಅಲ್ಲಿ ಶೇಖರಣೆ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಆ ಥರದ್ದಿದ್ದಾಗಲೂ ಕೂಡ ಈ ಥರ ಆಗೋ ಚಾನ್ಸಸ್ಗಳು ಇರ್ಬೋದು. 4ರಿಂದ 5 ಅಡಿ ಕೂಡ ಕಮ್ಮಿ ಅಂತ ಅನಿಸಿದ್ರು ಒಂದು 12 ಅಡಿ ತೆಗೆದು ಬಿಡಿ ಅನ್ನೋ ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ಈಗಾಗಲೇ ಕೊಡಲಾಗಿದೆಯಂತೆ. ಒಟ್ಟಾರೆಯಾಗಿ ಅನಾಮಿಕನ ಜೊತೆ DIG ಅನುಚೇತ್ ಅವರು ಕೂಡ ಚರ್ಚೆ ನಡೆಸಿದ್ದಾರೆ. 6 ಅಡಿಗಳ ಆಳಕ್ಕೆ ಅಗದಿದ್ರು ಅಲ್ಲೂ ಯಾವುದೇ ಕಳೆಬರ ಮೂಳೆ ಗುರುತುಗಳು ಪತ್ತೆಯಾಗಿಲ್ಲ ಅನ್ನೋ ಮಾಹಿತಿಯ ಆಧಾರದ ಮೇಲೆ ಪಾಯಿಂಟ್ ನಂಬರ್ 1 ಸ್ಥಳಕ್ಕೆ ಬಂದಿರತಕ್ಕಂಥ DIG ಅನುಚೇತ್ ಅವರು ಭೀಮನ ಜೊತೆ ಚರ್ಚೆ ಮಾಡಿ ಈ ಒಂದು ನಿರ್ಧಾರಕ್ಕೂ ಕೂಡ ಬಂದಿರೋದು. ಸ್ನೇಹಿತರು, ಇನ್ನೂ ಬಹಳಷ್ಟು ಕುತೂಹಲಕಾರಿ ವಿಷಯಗಳು ಅಂದರೆ ಮಲಯಾಳಂನ ವರದಿಗಾರರು ನಿರಂತರವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇರೋದು ನೋಡಿ. ಯಾವ ಮಟ್ಟಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ವಿಷಯ ಸುದ್ದಿ ಮಾಡ್ತಾ ಇದೆ, ಸದ್ದು ಮಾಡ್ತಾ ಇದೆ. ನಿರಂತರವಾಗಿ ಅವರು ಕೂಡ ಸೆಗ್ಮೆಂಟ್ಗಳ ರೀತಿಯಲ್ಲಿ ಈ ಕುರಿತಾಗಿ ಚರ್ಚೆ ಮಾಡ್ತಾ ಇರೋದು. ಇಲ್ಲಿ ಒಂದು ನಾವು ಸೈಂಟಿಫಿಕಲಿ ಒಂದು ಇನ್ವೆಸ್ಟಿಗೇಷನ್ ನಡಿಬೇಕು, ಒಂದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನವ್ರ ಕಡೆಯಿಂದ ಒಂದು ಇನ್ವೆಸ್ಟಿಗೇಷನ್ ನಡಿಬೇಕು, ಒಂದು ಟ್ರೆಡಿಷ್ನಲ್ಲಾಗೂ ಕೂಡ ಇದು ಧಾರ್ಮಿಕವಾಗೂ ಕೂಡ ಧಕ್ಕೆ ತರುವಂಥ ಕೇಸ್ ಆಗಿರೋದ್ರಿಂದ ಮಾನಹಾನಿ ಆಗಬಹುದು. ಹಾಗಾಗಿ ಬಹಳಷ್ಟು ಸೂಕ್ಷ್ಮ ವಿಷಯ, ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು. ಇಡೀ ಪ್ರಪಂಚದಲ್ಲಿ ಈ ರೀತಿಯಾದಂಥ ಕೇಸನ್ನು ನಾವು ನೋಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಒಂದೇ ಒಂದು ಸ್ಥಳದಲ್ಲಿ ಈ ರೀತಿಯಾಗಿ ಒಂದು ಗ್ರಾಮದ ಸುತ್ತಮುತ್ತ 300, 400 ಅದು ಅಂಕಿ ಸಂಖ್ಯೆಗಳು 1000 ದಾಟಿವೆ ಬಿಡಿ. ಅದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಮಾತುಗಳನ್ನ ಹೇಳಲಿಕ್ಕೆ ಮುಂದಾಗಬಹುದು. ಒಟ್ಟಾರೆಯಾಗಿ 1995ರಿಂದ 2014 ಇನ್ನೂ ಆ ಭೀಮ ಅನೇಕ ಕಡೆ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳು ಕೇಳಿಬಂದು ನಿಮಗೆಲ್ಲ ಕೂಡ ಗೊತ್ತಿರ್ಬೋದು. ಅಲ್ಲೊಂದು ಕಿಂಡಿ ಅಣೆಕಟ್ಟು ಅಂತ ಅದು ಇತ್ತೀಚೆಗೆ 5ರಿಂದ 6 ವರ್ಷಗಳ ಹಿಂದೆ ನಿರ್ಮಾಣವಾಗಿರೋದು. ಆ ಜಾಗದಲ್ಲೂ ಕೂಡ ತನಗೆ ಎಲ್ಲ ಗೊತ್ತಿರುವಂತೆ ಚಿರಪರಿಚಿತವಂತೆ ಅಲ್ಲೆಲ್ಲ ಓಡಾಡಿದ್ದು. ಅದೇ ಜಾಗದಲ್ಲಿ ಎಲ್ಲಿ ಕೆಳಗೆ ಇಳಿಬೇಕು, ಎಲ್ಲಿ ಮೇಲೆ ಹೋಗಬೇಕು, ಯಾವ ಜಾಗದಲ್ಲಿ ನಿಂತ್ಕೋಬೇಕು ಎಲ್ಲವೂ ಕೂಡ ಭೀಮನಿಗೆ ಹೇಗೆ ಗೊತ್ತಾಯಿತು ಅಂತ. ಅಂದರೆ ಈ
ಇದಕ್ಕಿಂತ ಮುಂಚೆ ಆತ ಬಂದಿದ್ನ ಅಥವಾ ಈ ಜಾಗದಲ್ಲೆಲ್ಲ ಓಡಾಡಿದ್ನ ಅಥವಾ ತಾನು ಎಲ್ಲಿ ಹೂತಿಟ್ಟಿದ್ದೀನಿ ಅನ್ನೋ ಖಾತ್ರಿನ ಪಡೆದುಕೊಳ್ಳೋದಕ್ಕೋಸ್ಕರ ಮುಂದೆ ಭವಿಷ್ಯದಲ್ಲಿ ನಾನು ಈ ರೀತಿಯಾಗಿ ಸಾಕ್ಷಿಯನ್ನು ಹೇಳಬಹುದು, ಎಲ್ಲೋ ಒಂದು ಕಡೆ ನಾನು ಪೊಲೀಸ್ನವ್ರ ಮುಂದೆ ಬಂದು ಒಪ್ಕೊಳ್ಬಹುದು ಅನ್ನೋ ಮುಂದಾಲೋಚನೆಯಿಂದ ಆತ ಏನಾದರೂ ಈ ಹಿಂದೆ ಬಂದು ಹೋಗಿದ್ನ ಅನ್ನೋ ಕುತೂಹಲಗಳು ಸಹಜವಾಗಿ ಎಲ್ರಿಗೂ ಕೂಡ ಮೂಡುತ್ತೆ. ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ಶುದ್ಧ ಸುಳ್ಳು, ಏನು ಸಿಗಲೇ ಇಲ್ಲ, ಎಲ್ಲ ಖಾಲಿ ಫಲ ಅನ್ನೋ ರೀತಿಯಾಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಜನರು, ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಜನ ಪರ ಇದ್ದಂಥವ್ರು ಅಥವಾ ವಿರೋಧ ಇದ್ದಂಥವ್ರು ಅಥವಾ ಬೇರೆಯವ್ರನ್ನ ಓಲೈಸಲಿಕ್ಕೆ ಮಾತನಾಡ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಈಗ ಒಂದು ಚರ್ಚೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ವಿಷಯದಲ್ಲಿ ಮಾತ್ರ ಬಹಳಷ್ಟು ಆದಷ್ಟು ಬೇಗನೆ ಒಟ್ಟಾರೆಯಾಗಿ ಇನ್ನೂ ಕೂಡ 13 ಪಾಯಿಂಟ್ನಲ್ಲಿ ಕೇವಲ ಒಂದೇ ಪಾಯಿಂಟ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇರೋದು, ಇನ್ನೂ ಕೂಡ 12 ಪಾಯಿಂಟ್ ಇದೆ. ಅದರಲ್ಲಿ ಎಲ್ಲೋ ಒಂದು ಕಡೆ ಒಂದು ಬಾಡಿ ಸಿಕ್ಕರು ಕೂಡ, ಆರಂಭದಲ್ಲಿ ಯಾವುದಾದ್ರೂ ಒಂದು ಮೃತದೇಹ ಸಿಕ್ಕರೆ ಅಟ್ಲೀಸ್ಟ್ ಇನ್ನು ಬೇರೆ ಕಡೆ ಇರ್ತಕ್ಕಂಥ ಜಾಗಗಳಲ್ಲೂ ಕೂಡ ಓಕೆ ಈತ ಹೇಳಿರೋದು ಸತ್ಯ ಅನ್ನೋ ಒಂದು ಕನ್ಫರ್ಮೇಷನ್ ಆಧಾರದ ಮೇಲಾದರೂ ಇನ್ನೊಂದಿಷ್ಟು ಆಳಕ್ಕೆ ಅಗಿಯುವ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಇದೇ ರೀತಿಯಾಗಿ ನಿರಂತರವಾಗಿ 0.1, 0.2, 0.3 ಎಲ್ಲೂ ಕೂಡ ಸಿಗದೆ ಹೋಗಿಬಿಟ್ರೆ ಪೊಲೀಸ್ನವ್ರಿಗೆ ಮತ್ತೆ ಅನುಮಾನ ಶುರುವಾಗುತ್ತೆ, ಈತ ಹೇಳ್ತಾ ಇರೋದು ನಿಜವಾ ಸುಳ್ಳ, ಸುಮ್ಮನೆ ಮ್ಯಾನ್ ಪವರ್ ವೇಸ್ಟ್ ಆಗುತ್ತೆ, ದಿನಗಳು ವೇಸ್ಟ್ ಆಗ್ತಾ ಇದೆ, ಪೊಲೀಸ್ನವರೆಲ್ಲರೂ ಕೂಡ ಕೆಲಸ ಕಾರ್ಯಗಳು ವೇಸ್ಟ್ ಆಗ್ತಾ ಇದ್ದಾವೆ, ಸುಮ್ಮನೆ ವ್ಯಥಾಹರಣ ನಾವೆಲ್ಲರೂ ಕೂಡ ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದೀವೇನೋ ಅನ್ನೋ ರೀತಿಯಾಗಿ ಮತ್ತೆ ಕೋರ್ಟ್ನಿಂದ ಪಾಲಿಗ್ರಫಿ ಟೆಸ್ಟ್ಗೆ ಏನಾದರೂ ಅನುಮತಿ ಪಡೆದು ಬಂದರೆ ಮತ್ತೆ ಈತನನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಒಟ್ಟಾರೆಯಾಗಿ ಭೀಮಾ ಮಾತ್ರ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾನೆ, ನಾನು ಎಲ್ಲವಕ್ಕೂ ಕೂಡ ಎಲ್ಲ ಪರೀಕ್ಷೆಗೂ ಕೂಡ ಸಿದ್ಧನಿದ್ದೀನಿ ಅಂತ. ಅದೇನೇ ಆಗಿರ್ಬೋದು, ಇನ್ ಕೇಸ್ ಪಾಲಿಗ್ರಫಿ ಟೆಸ್ಟ್ ಆದರೂ ಕೂಡ ಅಲ್ಲಿ ಈತ ನಿಜ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ ಆ ಒಂದು ಕ್ಲಾರಿಟಿ ಸಿಗಬೇಕಾಗತ್ತೆ ಅಷ್ಟೇ. ಅದನ್ನು ಪಡೆದು ಮತ್ತೆ ಮಣ್ಣು ಅಗಿಯುವ ಕೆಲಸದಲ್ಲಿ ನಿರತರಾಗಬಹುದು. ಏನೇ ಆಗಲಿ ಒಂದು ಮೃತದೇಹ ಆರಂಭದಲ್ಲಿ ಸಿಕ್ಕರೆ ಇದಕ್ಕೆ ಮತ್ತೊಂದಿಷ್ಟು ಟ್ವಿಸ್ಟ್ ತಿರುವು ಸಿಗೋ ಸಾಧ್ಯತೆಗಳಿದೆ. ಎಲ್ಲ ಕುತೂಹಲಗಳೊಂದಿಗೆ ನಾವು ಕೂಡ ಸಹಜವಾಗಿ ಈ ಒಂದು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.